ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪನವರು ನಿಧನ ಹೊಂದಿದ ನಂತರ ಈಗ ಮತ್ತೊಮ್ಮೆ ಉಪಚುನಾವಣೆ ಎದುರಾಗಿರ್ತಕ್ಕಂಥದ್ದು. ಅಂದರೆ ಒಂದು ಕಡೆ ಶತಾಯಗತಾಯ ಬಿ ಜೆ ಪಿಯವರು ಈ ಬಾರಿಗೆ ಬಿ ಜೆ ಪಿಯವನ್ನ ಧ್ವಜವನ್ನು ಹಾರಿಸಲೇಬೇಕು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಜೊತೆಗೆ ಯುವಕರಿದ್ದಾರೆ ಬಿ ಜೆ ಪಿಯಿಂದ, ಅವ್ರನ್ನೇ ಮಾತಾಡಿಸ್ತೇನೆ. ಈ ಬಾರಿ ಚುನಾವಣೆ ಕಣ ಹೇಗಿದೆ ಸರ್? ಈ ಬಾರಿ ಚುನಾವಣೆ ಕಣ ಭಾಳ ಚೆನ್ನಾಗಿದೆ. ಈ ಸತಿ ಎಲ್ಲ ನಮ್ಮ ರೇಣುಕಾಚಾರ್ಯ ಅವ್ರದ್ದು, ನಮ್ಮ ಸಿದ್ದೇಶಣ್ಣವ್ರದ್ದು ಒಂದು ಸ್ವಲ್ಪ ಏನೋ ವೈಮನಸ್ಸಾಗಿ ದೂರ ಇದ್ದರು, ಎಲ್ಲ ಒಂದಾಗಿ ಪಕ್ಷನ ಈ ಸತಿ ಬಿ ಜೆ ಪಿ ಪಕ್ಷ ತರಲೇಬೇಕು. ಸೂರ್ಯಚಂದ್ರ ಎಷ್ಟು ನಿಜ ಆದರೆ ಈ ಸತಿ ದಕ್ಷಿಣದಾಗೆ ಕಮಲ ಅರಳಿಸೋದು ಸತಸಿದ್ಧ ಸರ್. ಅಂದರೆ ಎಲ್ಲೋ ಒಂದು ಕಡೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾರೆ, ನಾವೆಲ್ಲರೂ ಒಂದೇ ಇದ್ದೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಹೈಕಮಾಂಡ್ಗೆ ಒಂದು ಸಂದೇಶ ಕೊಡ್ತೀವಿ ಸರ್. ಅಂದರೆ ಏನು ಸರ್ ಅದು ಬೇರೆದವರು ಇಲ್ಲಿ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಒಗ್ಗಟ್ಟು ಪ್ರದರ್ಶನ ಆಯಿತಾ ಹೇಗೆ ಸರ್? ನಮ್ಮ ನಿನ್ನೆ ಎಲ್ಲ ನಮ್ಮ ಅಜಯ್ ಕುಮಾರ್ ಆಗಿರ್ಬೋದು, ನಮ್ಮ ಯಶವಂತರಾವ್ ಜಾಧವ್ ಅವರಾಗಿರ್ಬೋದು, ರಾಜನಹಳ್ಳಿ ಶಿವಕುಮಾರ್ ಆಗಿರ್ಬೋದು, ಶ್ರೀನಿವಾಸ್ ದಾಸ್ಕರ್ಯಪ್ಪನವರಾಗಿರ್ಬೋದು, ಎಲ್ಲರೂ ಸಮೇತನೂ ಒಂದಾಗಿ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ನಾವು ಈ ಸತಿ ಬಿ ಜೆ ಪಿಯಲ್ಲಿ ಈ ಸತಿ ನಮ್ಮ ಬಿ ಜೆ ಪಿ ಪಕ್ಷ ನಾವು ಯಾರೇ ಅಭ್ಯರ್ಥಿ ಆದರೂ ನಮ್ಮ ಪಕ್ಷ ಗೆಲ್ಲಬೇಕು ಅಂತೇಳಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಿಂತು ಮಾಡ್ತೀವಿ ಅಂತೇಳಿ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್. ಖಂಡಿತ. ಅಂದರೆ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಅಂತ ಬಂದಾಗ ಸಾಕಷ್ಟು ಅಭಿವೃದ್ಧಿ ಆಗಬೇಕಿತ್ತು, ಅಭಿವೃದ್ಧಿ ಆಗಿಲ್ಲಲ್ಲ. ಯಾವ ಕಾರಣಕ್ಕಾಗಿ ಸರ್? ಈಗ ನಮ್ಮ ದಕ್ಷಿಣ ಭಾಗದಲ್ಲಿ ಅಲ್ಪಸಂಖ್ಯಾತರು ಆ ಕಡೆ ಭಾಗದಲ್ಲಿ ಅಭಿವೃದ್ಧಿ ಇವ್ರು ಮಾಡಿದ್ದಾರೆ ಸರ್. ಶಾಮನೂರಿನವರು ಅಭಿವೃದ್ಧಿ ಆ ಕಡೆಗೆ ಸ್ಕೂಲು, ಸ್ಟೇಡಿಯಮ್ಮು, ಕಾಲೇಜ್ಗಳು ಮಾಡಿದ್ದಾರೆ ಆ ಕಡೆಗೆ. ಈ ಕಡೆ ನಮ್ಮ ಭಾಗಕ್ಕೆ ನಮ್ಮ ಇಲ್ಲಿ ಹೊಂಡಾ ಸರ್ಕಲ್ ಆಗಿರ್ಬೋದು, ಆಗೇದಿಬ್ಬ ಸರ್ಕಲ್ಲು, ದುಗ್ಗಮ್ಮನ ದೇವಸ್ಥಾನ, ಈ ಕಡೆಗೆ ಬಾರ್ಲೈನ್ ರೋಡ್ ಆಗಿರ್ಬೋದು, ಈ ಕಡೆ ಗಡೇರ್ ಕಂಬ ಆಗಿರ್ಬೋದು, ಈ ಕಡೆಗೆ ಯಾವುದೇ ರೀತಿ ಅವರು ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಎಲ್ಲವೂ ಅಭಿವೃದ್ಧಿ ಮಾಡ್ತೀವಂತೇಳಿ ಅವ್ರ ಜೊತೆಗಿರೋ ಎಲ್ಲ ನಾಯಕರುಗಳು ಹೇಳ್ತಾರೆ. ಸುಮ್ಮನೆ ಅಷ್ಟು ಕೋಟಿ ಅನುದಾನ ಬಂತು, ಇಷ್ಟು ಕೋಟಿ ಅನುದಾನ ಬಂತು ಅಂತೇಳಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಸರ್. ಒಂದು ಕಾಲೇಜ್ ಇಲ್ಲ, ಈ ಕಡೆಗೆ ಒಂದು ಸ್ಟೇಡಿಯಂ ಮಾಡಿಲ್ಲ, ಒಂದು ಒಳ್ಳೆ ಪಾರ್ಕ್ಗಳು ಇಲ್ಲ, ಒಂದು ಯಾವುದೇ ಒಂದು ಸೌಲಭ್ಯಗಳು ನಿರ್ಮಾಣ ಮಾಡಿಲ್ಲ. ಸುಮ್ಮನೆ ಅದನ್ನು ನಿರ್ಮಾಣ ಮಾಡಿದೆ, ಇದನ್ನು ನಿರ್ಮಾಣ ಮಾಡಿದೆ ಅಂಥೇಳಿ ಸುಮ್ಮನೆ ಇವೆಲ್ಲ ಡೋಂಗಿ ಹೇಳ್ತಿದ್ದಾರೆ, ಡೋಂಗಿ ಮಾಡ್ತಿದ್ದಾರೆ. ಹಂಗಾಗಿ ತಾವು ಕೂಡ ಹೇಳ್ತಾ ಇದ್ರಿ ಸಾಕಷ್ಟು ಅಭಿವೃದ್ಧಿ ಆಗಿಲ್ಲ ಅಂತೇಳಿ. ನಾವು ಕೂಡ ಸಾಕಷ್ಟು ಜನರನ್ನ ಕೇಳಿದ್ವಿ. ಅಂದರೆ ಈ ಬಾರಿ ಶತಾಯಗತಾಯ ಬದಲಾವಣೆ ಆಗ್ಬೇಕು ಸರ್ ನಮ್ಮ ಕ್ಷೇತ್ರದಲ್ಲಿ ಅಂತೇಳಿ ಅಲ್ಪಸಂಖ್ಯಾತ ನಾಯಕರು ಹೇಳ್ತಾರೆ ಸರ್. ಅಂದರೆ ಈಗ ಒಂದು ಕುಟುಂಬಕ್ಕೆ ಸತತವಾಗಿ ನಾವು ಓಟನ್ನು ಹಾಕಿದ್ದೇವೆ ಮತ್ತು ಅದೇ ಕುಟುಂಬಕ್ಕೆ ಈ ಬಾರಿ ಟಿಕೆಟ್ ಕೊಟ್ಟರೆ ನಾವು ಬದಲಾವಣೆ ಬಯಸ್ತೇವೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅಲ್ಪಸಂಖ್ಯಾತರು ಕೂಡ ಸಾಕಷ್ಟು ಲಾಬಿ ಕೂಡ ನಡೆಸ್ತಾ ಇದ್ದಾರೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಈ ಬಾರಿ ಅಂತೇಳಿ. ಇನ್ನೊಂದು ಕಡೆ ಎಸ್ ಮಲ್ಲಿಕಾರ್ಜುನ ಅವ್ರ ಪುತ್ರನಿಗೆ ಟಿಕೆಟ್ ಕೊಡಬೇಕಂದ್ರೆ ಅವರೊಂದು ಕಡೆ ಶತಾಯಗತಾಯ ಪ್ರಯತ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಒಂದು ಕಡೆ ಬಿ ಜೆ ಪಿಗೆ ಪ್ಲಸ್ ಅನಿಸಲ್ವಾ? ಹೌದು ಸರ್. ಇನ್ನೊಂದು ಈಗ ಅಲ್ಪಸಂಖ್ಯಾತರು ಶಾಮನೂರು ಶಿವಶಂಕರಪ್ಪರು ಹಿರಿಯರು, ಅವರು ಇದ್ದಾಗಿಂದ ಅಲ್ಪಸಂಖ್ಯಾತರು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಬಂದರು. ಅವ್ರು ಸಪೋರ್ಟ್ ಮಾಡ್ಕೊಂಡು ಓಟ್ ಹಾಕೊಂಡು ಗೆಲ್ಸ್ಕೊಂಬಂದ್ರು ಸರ್ ಇಲ್ಲಿ ತನೂ. ಪಾಪ ಅವರು ಟಿಕೆಟ್ ಕೇಳೋದ್ರಾಗ ಏನು ತಪ್ಪೇನಿಲ್ಲ, ಅವರಿಗೂ ಕೊಡಬೇಕು ಟಿಕೆಟ್. ಅವರಿಗೂ ಕೊಟ್ಟು ಬರೇ ಮಲ್ಲಿಕಾರ್ಜುನ ಮಕ್ಕಳು ಅವರಿಗೆ ಕುಟುಂಬ ರಾಜಕಾರಣ ಮಾಡಿದರೆ ಮತ್ತು ಇಷ್ಟು ದಿನ ಶಾಮನೂರು ಶಿವಶಂಕರಪ್ಪ ಗೆಲ್ಸ್ಕೊಂಬಂದಿರೋದು ಅಲ್ಪಸಂಖ್ಯಾತರು ಮತ್ತು ಎಲ್ಲಿಗೆ ಹೋಗ್ಬೇಕು ಸರ್ ಅವರು? ಹಂಗಾಗಿ ಅಲ್ಪಸಂಖ್ಯಾತರಿಗೆ ಕೊಟ್ಟು ನೋಡಬೇಕು. ನಾವು ಇಲ್ಲಿ ನಮ್ಮ ಪಕ್ಷದಲ್ಲಿ ಇವತ್ತು ಸಂಜೆ 7:30-8 ಗಂಟೆ ಒಳಗೆ ಕ್ಯಾಂಡಿಡೇಟ್ ಅನೌನ್ಸ್ಮೆಂಟ್ ಆಗುತ್ತೆ. ಯಾರಿಗೆ ಅಂತೇಳಿ ಯಾರಿಗೆ ಕೊಟ್ಟರು ಸರ್ ನಮ್ಮ ಪಕ್ಷದಲ್ಲಿ ನಾವು ದುಡ್ದು ಈ ಸತಿ ದಕ್ಷಿಣದಲ್ಲಿ ಬಿ ಜೆ ಪಿ ಗೆಲ್ಲಿಸ್ತೀವಿ ನಾವೆಲ್ಲ ಕಾರ್ಯಕರ್ತರು ಒಂದಾಗಿ ಅಂಥೇಳಿ. ಈಗಾಗಲೇ ತಮ್ಮ ಬಿ ಜೆ ಪಿಯಿಂದ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಈಗ ನಾನು ಈ ಬಾರಿ ಅಭ್ಯರ್ಥಿ ಅಂತ ಸಾಕಷ್ಟು ಜನ ಹೇಳ್ಕೊಂಡಿದ್ರು. ಅಂದರೆ ನಿಮ್ಮ ಒಂದು ಹೇಳ್ತಾ ಇದ್ರಿ ಇವತ್ತು ಸಾಯಂಕಾಲ ತಮ್ಮ ಬಿ ಜೆ ಪಿ ಒಂದು ಅಭ್ಯರ್ಥಿಯನ್ನು ಪ್ರಕಟಿಸಲಾಗುತ್ತೆ ಅಂಥೇಳಿ. ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಸರ್ ತಮ್ಮ ಭಾಗದಿಂದ? ಸರ್, ಈ ಕಡೆ ದಕ್ಷಿಣ ಭಾಗದಿಂದ ನಮ್ಮ ತಂದೆಯವರು MP ಕೃಷ್ಣಮೂರ್ತಿ ಪವರ್ ಅಂತೇಳಿ, ಅವರು ಸಹ 1900 ಜನಸಂಘದಿಂದನೂ 1980ರಿಂದನೂ ಪಕ್ಷ ಕಟ್ಟಿ ಪಕ್ಷ ಸಂಘಟನೆ ಮಾಡಿ ಜಿಲ್ಲಾದ್ಯಂತ ಪಕ್ಷ ಸಂಘಟನೆ ಮಾಡಿ
ಮತ್ತು ರಾಜ್ಯ ನಾಯಕರ ಜೊತೆ ಸೇರಿ ಅವತ್ತಿನ ಇದರೊಳಗೆ 2001-2ರೊಳಗೆ ಸಿ ಟಿ ರವಿ ಅಣ್ಣವರು, ರಘುನಾಥ್ ಮಲ್ಕಾಪುರೆ, ಲಿಂಬಾವಳಿ ಇಂಥವ್ರ ಜೊತೆಗೆಲ್ಲ ಅವತ್ತು ನಾಯಕರ ಜೊತೆಗೆಲ್ಲ ಜೊತೆಗೂಡಿ ಪಕ್ಷ ಸಂಘಟನೆ ಮಾಡಿದಾರೆ ಸರ್. ಅವಾಗಿಂದ 2002ರೊಳಗೆ ನಮ್ಮ ತಂದೆಯವರು ರಾಜ್ಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು, ಸಿ ಟಿ ರವಿಯವರು ರಾಜ್ಯಾಧ್ಯಕ್ಷರಾದಾಗ. ಹಂಗಾಗಿ ಅವರಿಗೂ ಈ ಕಡೆಗೆಲ್ಲ ಕಾರ್ಪೊರೇಟ್ರು 8ನೇ ವಾರ್ಡಾಗೆ ನಮ್ಮ ತಂದೆಯವರು ಕಾರ್ಪೊರೇಟರ್ ಆಗಿದ್ದರು, ಕೃಷ್ಣಮೂರ್ತಿಪ್ಪ ಅವರವರು. ಅವಾಗೆಲ್ಲ ವರ್ಕ್ ಎಲ್ಲ ಮಾಡಿಸಿದ್ದಾರೆ. ಮನೆಗೆ ರೋಡ್ಗಳು, ಮನೆ ಮುಂದೆ ರೋಡ್ಗಳು, ಅಲ್ಲೆಲ್ಲ ನಡೆಯಕ್ಕೆ ಬರ್ತಿದ್ದಿಲ್ಲ ಸರ್ ಜನಕ್ಕೆ. ಹಂಗೆ ಮಳೆ ಬಂದಾದಮೇಲೆ ನಡೆಯಕ್ಕೆ ಬರ್ತಿದ್ದಿಲ್ಲ. ಮನೆ ನೀರು, ಆಮೇಲೆ ಬೀದಿ ದೀಪ ಎಲ್ಲವೂ ಮಾಡಿಸಿದ್ರು. ಹಂಗಾಗಿ ಅಂಥ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು, ಟಿಕೆಟ್ ಒಂದು ಸತಿ ಪಕ್ಷ ಗುರುತಿಸಿ ಟಿಕೆಟ್ ಕೊಡಬೇಕು ಅಂತ ಹೇಳ್ತಿದ್ದೀನಿ ಸರ್. ಮತ್ತು ಅಜಯ್ ಕುಮಾರ್ ಅವ್ರದ್ದು ಎಲ್ಲೆಲ್ಲ ಹೋಲ್ಡಿಂಗ್ ಇದೆ, ಅವರು ಒಳ್ಳೆಯ ವ್ಯಕ್ತಿ. ಅವರಿಗಿಲ್ಲ, ನಮ್ಮ ತಂದೆಯವರಿಗೆ, ಕೃಷ್ಣಮೂರ್ತಿಪ್ಪ ಅವರವರಿಗೆ ಯಾರಿಗಾರು ಟಿಕೆಟ್ ಕೊಟ್ಟರೆ ಚೆನ್ನಾಗಿದೆ ಸರ್. ಅಂದರೆ ಯಾರಿಗೆ ಈ ಬಾರಿ ಟಿಕೆಟ್ BJPಯಿಂದ ಕೊಟ್ಟರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತಾರ? ಹೌದು ಸರ್, ಯಾರಿಗಾದರೂ ಯಾವುದೇ ವ್ಯಕ್ತಿಗಾದರೂ ಕೊಟ್ಟರು ಚುನಾವಣೆ ಈ ಟೈಮ್ ಎದುರಿಸಿ ನಾವು ದಾವಣಗೆರೆ ದಕ್ಷಿಣದಲ್ಲಿ ಕಮಲವನ್ನು ಅರಳಿಸಿ ಗೆಲ್ತೀವಿ ಅಂತೇಳಿ ಹೇಳ್ತೀವಿ ಸರ್. ಈ ಬಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಶಾಸಕರಾದರೂ ಕೂಡ ನಿಮ್ಮ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನೇನು ಆಗ್ಬೇಕು ಸರ್? ನಿಮ್ಮ ಪ್ರಮುಖವಾಗಿ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಆಸ್ಪತ್ರೆ ಇಲ್ಲ, ಒಂದು ಅಲ್ಲಿರ್ತಕ್ಕಂಥ ನಿರುದ್ಯೋಗಿಗಳು ತಾಂಡವಾಡ್ತಾ ಇರ್ತಕ್ಕಂಥದ್ದು, ಅಂದರೆ ನಿರುದ್ಯೋಗಿಗಳ ಒಂದು ಕಾರ್ಖಾನೆ ವ್ಯವಸ್ಥೆ ಆಗಬೇಕಾಗತ್ತೆ. ಒಂದು ಕಡೆ ಅಲ್ಲಿ ಮೆಡಿಕಲ್ ಕಾಲೇಜ್ ಆದರೂ ಆಗ್ಬೋದು, ಗೌರ್ಮೆಂಟಿಂದ ಇಂಜಿನಿಯರಿಂಗ್ ಕಾಲೇಜ್ ಆದರೂ ಆಗಬೇಕಾಗತ್ತೆ. ಒಳ್ಳೆಯ ಆಟದ ಮೈದಾನ ಇಲ್ಲ. ಇದೆಲ್ಲ ಸಾಕಷ್ಟು ಜನರು ಹೇಳ್ತಾ ಇರ್ತಿದ್ರು. ಸಾಕಷ್ಟು ಬಾರಿ ಈ ಬಾರಿ ಇಲ್ಲಿ ಶಾಮನೂರು ಶಿವಶಂಕರಪ್ಪನವರಿದ್ದರು, ನಾವು ಕೇಳ್ತಾ ಇರಲಿಲ್ಲ. ಈ ಬಾರಿ ಆದರೂ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ, ನಾವು ಬದಲಾವಣೆ ಬಯಸ್ತೇವೆ ಅಂತ ಹೇಳ್ತಾರೆ. ಅಂದರೆ ಈ ಬಾರಿ ಯಾರೋ ಶಾಸಕರಾದರೂ ಕೂಡ ಅಲ್ಲಿ ಆ ಭಾಗದಲ್ಲಿ ಏನೇನು ಮಾಡಬೇಕಾಗುತ್ತೆ ಸರ್? ಅಲ್ಲಿ ಈ ನಮ್ಮ ದಕ್ಷಿಣ ಭಾಗದಲ್ಲಿ ಯಾವುದೇ ರೀತಿ ಒಂದು ನೀವು ಹೇಳ್ದಂಗೆ ಒಂದು ಆಟದ ಮೈದಾನ ಇಲ್ಲ, ಒಂದು ಸುರಕ್ಷಿತವಾದ ಒಂದು ಆಸ್ಪತ್ರೆ ಇಲ್ಲ, ಒಂದು ದೊಡ್ಡ ಕಾಲೇಜ್ಗಳೂ ಇಲ್ಲ ಸರ್. ಇಲ್ಲಿ ಈ ನಮ್ಮ ಭಾಗದಲ್ಲಿ ಒಂದು ಸ್ಕೂಲ್ಗಳು, ಒಳ್ಳೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಇಲ್ಲ. ಮಕ್ಕಳಿಗೆ ಎಜುಕೇಷನ್ ಓದಿಸ್ಬೇಕಂದ್ರೆ ಅಲ್ಲಿಂದ ಈ ಕಡೆ ಕಳಿಸ್ಬೇಕಾಗುತ್ತೆ ನಾವು, ಶಾಮನೂರು ರೋಡು, ಇಲ್ಲಾಂದರೆ ಇಲ್ಲಿ ರಿಂಗ್ ರೋಡ್ ಸರ್ಕಲ್ಲು, ಈ ಕಡೆಗೆಲ್ಲ ಏನೇನು ಒಳ್ಳೊಳ್ಳೆ ಸ್ಕೂಲ್ಗಳು ಇದ್ದಾವೋ ಇಲ್ಲಿಂದ ಅಲ್ಲಿಗೆ ಕಳಿಸ್ಬೇಕಾಗುತ್ತೆ. ಈಗ ಯಾರು ನಮ್ಮ ಏನು ಈಗೇನು ಆಸ್ಪಿರೆಂಟ್ಸ್ಗಳು ಎಲ್ಲ ಏನಿದ್ದಾರೆ, ಇವತ್ತು ಸಂಜೆ ಒಳಗೆ ಏನು ಅಭ್ಯರ್ಥಿ ನಿರ್ಣಯ, ಏನು ಪಕ್ಷ ನಿರ್ಣಯ ಬರುತ್ತೆ, ಆ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸಿ ಮುಂದಿನ ದಿನದಲ್ಲಿ ನಾವು ಗೆಲ್ಲಿಸಿ ಅವರಿಗೆ ಶಾಸಕರನ್ನು ಮಾಡಿ ಏನೇನು ಅಭಿವೃದ್ಧಿ ಆಗಬೇಕು, ಈ ಮುಂದಿನ ನಮ್ಮ BJPಯಿಂದ ಯಾವ ಶಾಸಕರಾಗ್ತಾರೆ ಹಾಗೆ ಆಗ್ತಾರೆ ಸರ್. ಸೂರ್ಯಚಂದ್ರ ಎಷ್ಟು ನಿಜ ಆದರೆ ಈ ಸತಿ ನಮ್ಮ BJPಯಿಂದ ಯಾವುದೇ ವ್ಯಕ್ತಿ ಆಗಲಿ ನಮ್ಮ ಅವರು MLA ಆಗೋದು ಖಚಿತ. ಅವರು ಈ ಬಂದಂಥ MLA ಅಭಿವೃದ್ಧಿ ಮಾಡಿಸ್ತಾರಂತೆ ನಮಗೆ ಭರವಸೆ ಇದೆ ಸರ್. ಸರ್, ಈ ಬಾರಿಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ? ದಾಸಕರ್ಯಪ್ಪ ಸೀನಪ್ಪಗೆ ಕೊಟ್ರೆ ದರ್ಶನ ಇದಾಗುತ್ತೆ. ಅವರು ಏನು ಮಾಡಿಲ್ಲ ಸರ್. ಶಂಕರಪ್ಪ ಅವರು ಇವತ್ತಿಗೂ ಈಗ 4 ಸಲ ಗೆದ್ದಿದ್ದಾರೆ. ₹1 10 ಪೈಸೆ ಭಾಗದ್ದು ಏನೋ ಅವ್ರು ಕೆಲಸ ಮಾಡಿಲ್ಲ. ಚರಂಡಿಗಳಾಗಲಿ ಇವೇನಾಗಲಿ ಕೊಳಕ ಪ್ರದೇಶಗಳದ್ದು ಏನು ಕೆಲಸ ಮಾಡಿಲ್ಲ. ಅವ್ರವ್ರ ಪಾಡಿಗೆ ಅವ್ರವರು ಕೆಲಸಗಳು ದಾಸಕರ್ಯಪ್ಪ ಸೀನಪ್ಪ ಕೊಟ್ಟರೆ ಕೆಲಸಗಳು ಹಾಕವು, ಕಾರ್ಯಗಳು ಹಾಕವು, ಅಭಿವೃದ್ಧಿ ಆಗುತ್ತೆ. ಅಂದರೆ ಈಗ ಶಾಮನೂರು ಶಿವಶಂಕರಪ್ಪನವರು ಈ ಭಾಗದಲ್ಲಿ ಕೆಲಸನ ಮಾಡಿಲ್ಲ ಅಂತೀರಾ? ಏನು ಮಾಡ್ಯಾರ್ರಿ? ₹1 ಕೆಲಸ ಮಾಡಿಲ್ಲ ಅವರು. ಚೋಡ್ರಿ ನೋಡಿ ಮಾಡಿದ್ರು, ಓಪನ್ ಆಯ್ತು. ಅದು ಒಂದು ₹10 ಕೆಲಸ ಇಲ್ಲ. ಅದು ಇವತ್ತಿಗೂ ಯಾರು ಏನು ಕೇಳೋರಿಲ್ಲ, ಹೇಳೋರಿಲ್ಲ. ಹಂಗಾಗಿದೆ ಅದು. ಇದನ್ನೆಲ್ಲ ಕೇಳಬೇಕಲ್ಲ ಇಲ್ಲಿ ಜನರು, ಯಾಕೆ ಕೇಳಲ್ಲ? ಯಾರು ಕೇಳ್ತಾರೆ? ಅವ್ರ ಹತ್ರ ಹೋಗಿ ಕೇಳೋದು. ನಾವು ಡೆಲ್ಲಿಯಾಗ ಅದಾವಿ, ಅಮೇರಿಕಾದಾಗ ಅದಾವಿ, ಇಂಡಿಯಾದಾಗ ಅದಾವಿ, ಬೆಂಗಳೂರಾಗ ಅದಾವಿ ಅಂತ ಮಾತು ಬರವೇ ಮಾತೆ. ಅಂದರೆ ಕೇಳಿದ್ರೆ ಏನಾದರೂ ಭಯಪಡಿಸ್ತಾರ? ಏನಾದರೂ ಏನು ಭಯ ಪಡಿಸ್ತಾರ್ರಿ ಅವರು? ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಉದಾಹರಣೆ ಕೊಟ್ಟು ನೋಡೋಣ ನಡಿ ಅಂತಾರೆ ಅಷ್ಟೇ ಅವರು. ಮತ್ತೊಮ್ಮೆ ಈಗ ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೇಳ್ತವ್ರೆ, ಸಮರ್ಥ ಅವ್ರಿಗೆ, ಅಂದರೆ SS ಮಲ್ಲಿಕಾರ್ಜುನ ಅವರ ಮಗನಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಅವ್ರಿಗೆ ಟಿಕೆಟ್ ಕೊಟ್ಟರೆ ಈ ಬಾರಿ ಏನಾಗುತ್ತೆ? ಅಲ್ಲ ರೀ, ಈಗ ಅವ್ರ ಮುಂದೆ ಈಗ ದೊಡ್ಡ ಹಿರಿಯರು ಅದಾರ, ಮಗನ ಹತ್ರ ಹೋಗಿ ಕೇಳಕ್ಕೆ ನಾಚಿಕೆ ಪಡ್ತಾರ. ಈಗ ನಾವು ಸಣ್ಣರ ಆಡಿದ ಮಗು ಹತ್ರ ಹೋಗಿ ನಾವು ಕೈ ಕಟ್ಟಿ ನಿಂತ್ಕೋಬೇಕು ಅನ್ನೋದು ಒಂದು ಮಾತು ಬರುತ್ತೆ. ಅಂದರೆ ವಯಸ್ಸಿನಲ್ಲಿ ಚಿಕ್ಕವರು ಹಂಗಾಗಿ ಅಲ್ಪಸಂಖ್ಯಾತರು ಟಿಕೆಟ್ ಕೇಳ್ತಾರೆ. ಅಂದರೆ ಈ ಬಾರಿ ಅಂದರೆ ಈಗ 85,000ಕ್ಕೂ ಹೆಚ್ಚು ಮತಗಳಿದೆ ಅವ್ರದ್ದು. ನಮ್ಮವ್ರಿಗೆ ಒಂದು ಅವಕಾಶ ಮಾಡಿಕೊಡಿ, ಪದೇ ಅವ್ರ ಕುಟುಂಬಕ್ಕೆ ಕೊಡ್ತಾ ಇದ್ದೀರಿ ಅಂದರೆ ಸಾಕಷ್ಟು ಒಂದು ಕಡೆ ಎಲ್ಲೋ ಸಾಕಷ್ಟು ಲಾಬಿ ಕೂಡ ನಡೆಸ್ತಿದ್ದಾರೆ. ಈಗ ಅವ್ರಿಗೆ ಟಿಕೆಟ್ ಕೊಟ್ಟರೆ ಹೇಗೆ?
ಅವ್ರಿಗೆ ಟಿಕೆಟ್ ಕೊಡ್ರೆ ಅದೇ ನಮ್ಮ ಕೈ ನಮ್ಮ ರಕ್ತ ಎಲ್ಲ ಅವ್ರಿಗೆ ಹಿಂಡಿಕ್ಯಂತಾರೆ, ನಮ್ಮ ಜೀವ ಎಲ್ಲ ಅವ್ರ ಕಡೆ ಇರುತ್ತೆ. ಏನು ಮಾಡ್ತಾರೆ ಅವರು? ಏನಿದ್ರೂ ಇವ್ರು ಬಂದು ಹೋಗುತ್ತಾರೆ ಬಿಡೋ ನಾಯಿಗಳು ಅಂತಾರೆ, ಸುಮ್ಮನೆ. ಈಗ ಇಲ್ಲಿ ನಿಮ್ಮ ಭಾಗದಲ್ಲಿ ಏನೇನು ಅಭಿವೃದ್ಧಿ ಹೊಂದಬೇಕು ಸರ್? ನಮ್ಮ ಅಭಿವೃದ್ಧಿಗಳು ಮಾಡಬೇಕು. ಸ್ಕೂಲು ಮಕ್ಕಳಿಗೆ ಒಳ್ಳೆಯ ವಿದ್ಯಾವತ್ತು ಶಾಲೆಗಳಿಲ್ಲ, ಏನಿಲ್ಲ. ಬರೇ ಇದು ಇವರು ಇದರಲ್ಲೇ ನಡೀತಾ ಇದಾವೆ. ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ ಅಂತ ಕೇಳಿದೆ. ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲಿಂದ ದುರ್ಗಮ್ಮ ಬಸ್ ಹತ್ತಬೇಕು, ಮಣಿಪಾಲ್ಗೆ ಹೋಗ್ಬೇಕಂತ. ನಿಜನದು? ಹೌದು, ಕರೆಕ್ಟ್ ರೀ. ಈಗ ಯಾರು ಏನಾರು ಆದ್ರೂ ಮಣಿಪಾಲಿಗೆ ಹೋಗ್ಬೇಕು. ಇಲ್ಲಪ್ಪ ಅಂದ್ರೆ ಅಪೋಸಿಟ್ ಕಟ್ರಿ 20,000 ಕೊಟ್ರಿ 30,000 ಕೊಟ್ರಿ ಬಡವ್ರು ಎಲ್ಲಿದ್ದ ತರ್ತಾರೆ ರೀ. ಹೋಗ್ತಾರೆ ಮತ್ತು ಚಿಕ್ಕಟೇರಿ ಆಸ್ಪತ್ರೆ ತೋರಿಸ್ಕೊಂಡು ಬರ್ತಾರೆ. ಇನ್ನು ಏನೇನು ಅಭಿವೃದ್ಧಿ ಹೊಂದಬೇಕು ಸರ್? ತಾವು ಹೇಳಿದ್ರಿ ಈಗ ಆಸ್ಪತ್ರೆ ಬೇಕು, ಒಂದು ಕಡೆ ಕಾಲೇಜ್ ಆಗಬೇಕು, ಇನ್ನೊಂದು ಕಡೆ ಆಸ್ಪತ್ರೆ ಆಗಬೇಕು, ಇನ್ನೂ ಸಾಕಷ್ಟೆಲ್ಲ ಹೇಳಿದ್ರಿ. ಇನ್ನು ಏನೇನು ಆಗ್ಬೇಕು ಸರ್ ಈ ಭಾಗದಲ್ಲಿ? ಕಾಲೇಜು ಮಕ್ಕಳಿಗೆ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕಾಲೇಜ್ ಆಗಬೇಕು, ಆಸ್ಪತ್ರೆಗಳು ಆಗ್ಬೇಕು, ಮತ್ತು ಪಾರ್ಕ್ಗಳು ಆಗ್ಬೇಕು. ಅವು ಯಾವ ಮಾಡಿದಿಲ್ಲ ಸರ್. ಎಲ್ಲದ ನೋಡ್ರಿ, ಎಲ್ಲರ ಒಂದು ಪಾರ್ಕ್ ಅದಾವೆ, ಎಲ್ಲ ಬರೀ ಮೂಲಿ ಬಿದ್ದುಬಿಟ್ಟವೆ. ಯಾರು ಅವು ನೋಡ್ಕ್ಯಾನ ದಿಕ್ಕಿಲ್ಲ. ಹಳೆವೇ ನಡೆಸಿದ್ರೆ ಬೇಕಾದಂಗೆ ಮಾಡ್ಬೋದು. ಅವು ಏನು ತಲೆ ಕೆಡಿಸ್ಕೊಳೋದೇ ಇಲ್ಲ ಅವರು. ಅವ್ರ ಪಾಡಾತು ಅವರಾತು. ತಮ್ಮದು ಎಷ್ಟು ವಯಸ್ಸು ಸರ್? ನಮ್ದು 53. 53 ಅಂತಂದರೆ ಸುಮಾರು ತಾವು ಕೂಡ ಸಾಕಷ್ಟು ಎಲೆಕ್ಷನ್ ಎದುರಿಸಿರ್ತೀರಿ. ಅಂದರೆ ಈ ನಿಮ್ಮ ಭಾಗದಲ್ಲಿ ಯಾರು ಜನನಾಯಕರು ಈ ಭಾಗದಲ್ಲಿ? ಭಾಗದಲ್ಲಿ ನಮಗೆ ಇದರಲ್ಲಿ ಈ ಭಾಗದಲ್ಲಿ ಸೀನಪ್ಪರೇ, ದಾಸ್ ಕರಿಯಪ್ಪ ಸೀನಪ್ಪರೇ. ಏನಾರ ಆದ್ರೆ ಕಾರ್ಯಕರ್ತರುಗಳು ಆದ್ರೂ ಬಂದು ನೋಡ್ಕೊಂಡು ಹೋಕ್ಕಾರ. ಕೆಲವೊಂದು ವಿಚಾರಕ್ಕೆ ಬರ್ತಾರೆ ಅವರು. ನಾವು ಬರೀ ಹೇಳಿದ್ರೆ ಸಾಕು, ಅವ್ರು ಬಂದು ಹೋಕ್ಕಾರ. ಇವ್ರು ಏನು ಬರ್ತಾರೆ? ಯಾರು ಬರೋದಿಲ್ಲ, ಏನಿಲ್ಲ. ಅವರ ಒಂದಿಷ್ಟು ಕಾರ್ಯಕರ್ತರುಗಳು, ಹುಡುಗರು ಉಪ್ಪುಡಿಗೆ, ಸಂಗಾಟಿಗಳಿಗೆ ಎಲ್ಲದಕ್ಕೂ ಬಂದು ಏನು ಎಂತ ಅನ್ನೋದು ಒಂದು ಇದು ಗೌರವ ಐತಿ. ಇಲ್ಲಿವರೆಗೆ ಏನಾಗಿದೆ ಅಂದರೆ ಯಾವುದೂ ಒಂದು ಕೆಲಸಗಳಾಗಿಲ್ಲ. ಒಂದು ರೋಡಲ್ಲಿ ನೋಡಿದ್ರೆ 10 ಗುಂಡಿಗಳು ಅದಾವೆ. ಆ ಮುಚ್ಚೋರು ಯಾರಿಲ್ಲ. ದಿನ ಬೆಳಕವರು ನೀವು ಟಿ ವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ. ಈ ಜನ ಬಿಸ್ಸಾಯ್ತಾರೆ, ಈ ಜನ ಏನಾಗ್ತಾರಂತ. ನಾನೊಬ್ಬ ವಯಸ್ಸಾದನು, ನನಗೆ 62-63 ವರ್ಷ. ನಾನೇ 2 ಸತಿ ಒತ್ಕೊಂಬಿದ್ದೇರಿ ಇಲ್ಲಿ. ಆ ರೀತಿಗೆ ಇಲ್ಲಿ ಏನು ಆಗ್ಬೇಕು ಅಂದ್ರೆ ರೋಡುಗಳು ವ್ಯವಸ್ಥೆ ಆಗ್ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೇಕು, ರಸ್ತೆಗಳು ಆಗ್ಬೇಕು. ಇನ್ನು ಸರ್ ದಾರಿ ದೀಪಗಳು ಈ ರೀತಿ ಎಲ್ಲವೂ ಆಗ್ಬೇಕು ಸರ್. ಇಲ್ಲಿ ಏನೇ ಆದರೂ ಕಾಂಗ್ರೆಸ್ನವ್ರು ಕೆಲಸ ಮಾಡಿಲ್ವಾ ಸರ್? ಇಲ್ಲಿ ಒಂದು ರೂಪಾಯಿ ಕೆಲಸನೂ ಮಾಡಿಲ್ಲ ರೀ. ಅಂದರೆ ಅವ್ರ ಮನೆ ಬಾಗಿಲು ಹೋದ್ರೆ ಅಲ್ಲಿ ಕಾಂಪೌಂಡ್ ಹೊರಗೆ ನಿಲ್ಲಿಸ್ತಾರೆ, ಒಳಗೆ ಯಾರಿಗೆ ಬಿಡಲ್ಲ. ಅಲ್ಲಿ ಅಲ್ಪ ಸ್ವಲ್ಪ ಗೊತ್ತು ಪರಿಚಯದ್ರಿಗೆ ಎಷ್ಟು ಒಳಗೆ ಬಿಡ್ತಾರೆ. ಇನ್ನಿದ್ದಾರೆ ಪಾಪ ಕಾದು ಹೊರಗಡೆ ಬರ್ತಾರೆ. ಗೆದ್ದಾದ್ಮೇಲೆ ಅವರು ಯಾರಿಗೂ ಒಂದು ಸತಿ ಈ ಕಡೆ ಬಂದು ಇದು ಮಾಡಿಲ್ಲ. ಇಲ್ಲಿ ಮಲ್ಲಿಕಾರ್ಜುನ ಅವ್ರ ಮಗನಿಗೆ ಟಿಕೆಟ್ ಕೇಳ್ತಾವ್ರಿ ಈ ಭಾಗದಲ್ಲಿ, ಮತ್ತು ಇನ್ನೊಂದು ಕಡೆ ಅಲ್ಪಸಂಖ್ಯಾತರು ಕೇಳ್ತವ್ರೆ ಸರ್. ಈಗ ಆಲ್ರೆಡಿ ಈಗ ಅವ್ರ ಮನೆಯಲ್ಲಿ ಒಬ್ಬರು MP ಅವರು ಇದ್ದಾರೆ, ಒಬ್ಬರು ಮಿನಿಸ್ಟರ್ ಅದಾರ, ಸಚಿವರು ಅದಾರ. ಅದಕ್ಕಿಂತ ಮುಂಚೆ ಅವರಪ್ಪರು ಇದಾದ್ಮೇಲೆ ಇದಾಗಿದೆ. ಒಂದೇ ಮನೆಯಲ್ಲೇ 3 ಇದ್ದರು. ಈಗ ಎಲ್ಲರ ರೀತಿ ಎಲ್ಲರಿಗೂ ಆಸೆ ಇರ್ತದೆ, ನಾನು MLA ಆಗ್ಬೇಕು, ನಾನು ಕಾರ್ಪೊರೇಷನ್ ಇದಾಗಬೇಕು ಅಂತ. ಈಗ ಒಂದೇ ಮನೇಲಿ ಯಾಕೆ ಕೊಡಕ್ಕೆ ಹೋಗ್ಬೇಕು ಅಂತ ನಾವು ಯಾವ ಪಕ್ಷನಾರಾಗಿರಲಿ, ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಯಾವುದಾಗಿರಲಿ, ಬೇರೆಯವ್ರಿಗೆ ಅವಕಾಶ ಕೊಡಲಿ ಅಂತ. ಈ ಸತಿ ಮುಸ್ಲಿಮ್ ಬಾಂಧವರು ಕೇಳ್ತಾ ಇದಾರೆ, ಅವ್ರಿಗೂ ಕೊಡಲಿ ಅವಕಾಶ. ಅಂದರೆ ಬೇಡ ಅನ್ನಲ್ಲ. ಈಗ ಅವರಿಂದ 30 ವರ್ಷದಿಂದ ಗೆಲ್ಕಂತ ಬಂದಿದ್ದಾರೆ ಇವರು. ಅವ್ರಿಗೂ ಒಂದ್ಸರಿ ಹೆಸರಿ ದಾರಿ ಮಾಡಿಕೊಡ್ಲಿ. ಗೆಲ್ಲ ಅದೃಷ್ಟ ಇದ್ರೆ ಅವ್ರಿಗೆ ಗೆಲ್ಲಿ, ಪಾಪ ಬೇಡ ಅನ್ನಲ್ಲ. ಅಂದರೆ ಅವ್ರಿಗೆ ಅವರೇ ಹೇಳ್ತಾರೆ, ಇಲ್ಲ ನಮ್ಮ ಮಗನಿಗೆ ಟಿಕೆಟ್ ಬೇಕು, ನಮ್ಮ ಮಗನಿಗೆ ಕೊಡಿ ಅಂತವ್ರೆ. ಇದು ಎಷ್ಟರ ಮಟ್ಟಿಗೆ ಸರಿ ಸರ್? ಸರ್ ಅದನ್ನು ಹೇಳ್ತಾರದು. ಮನ್ಯಾಗ ತಾಯಿ ಅದಾಳ, ತಂದೆ ಅದಾರ, ಅವರಪ್ಪರಿದ್ರು, ಈ ಮಗ ಅಂತಾನ, ಮುಂದೆ ಅವ್ನ ಮೊಮ್ಮಗ ಬರ್ತಾನ, ಈ ಥರ ಇದ್ದೇ ಇರ್ತಾರೆ ರೀ. ಕೊಡೋವ್ರಿಗೆ ಇವರು ಬೇಡ ಅನ್ನೋಕೆ ಹೋಗಲ್ಲ. ಆಮೇಲೆ ಅವನಿಗೆ ವಯಸ್ಸು ಚಿಕ್ಕದಿದೆ ಏನ್ರಿ, ಅವನಿಗೆ ಹೇಳ್ಬೇಕು ಅಂದ್ರೆ ಏನೋ ಕೆಲವೊಂದು ವಿಚಾರಗಳು ಗೊತ್ತಿಲ್ಲ. ಈಗ ನನಗೆ 62-63 ವರ್ಷ, ನನಗೆ ಏನೋ ಕೆಲವೊಂದು ತಿಳ್ಕೊಳ್ಳೋಂಥ ಭಾಳ ಅದಾವೆ. ಇನ್ನು ಹುಡುಗ ಒಂದು 25 ವರ್ಷದ ಅವ್ನಿಗೆ ಏನು ಗೊತ್ತಿರ್ತೈತೆ? ತಾವು ಸಾಕಷ್ಟು ಎಲೆಕ್ಷನ್ ನೋಡಿದಿರಿ ಸರ್. ಈ ಭಾಗದಲ್ಲಿ ಒಳ್ಳೆಯ ಜನನಾಯಕರು ಯಾರು ಸರ್ ತಮ್ಮ ಭಾಗದಲ್ಲಿ? ನಮ್ಮ ಭಾಗದಲ್ಲಿ ಸರ್, ಈ ಕಡೆ ಭಾಗದಲ್ಲಿ ಅಲ್ಪ ಸ್ವಲ್ಪ ಓಟಲ್ಲಿ ಯಶವಂತರಾವ್ ಜಾಧವ್ ಅವರು ಸೋತಿದ್ದಾರೆ. ಅವರು ಅಧಿಕಾರದಲ್ಲಿ ಇರಲಿ ಬಿಡಲಿ ಪ್ರತಿಯೊಂದು ಕೆಲಸಗಳು ಮಾಡ್ತಾರೆ. ಇಲ್ಲೆಲ್ಲ ಭಾಗದಾಗ ಅಡ್ಡಾಡ್ತಾರೆ. ಆ ರೀತಿ ಮಾಡೋ ಅಂಥ ವ್ಯಕ್ತಿ ಬೇಕು. ಈಗ BJP ಪಕ್ಷದಲ್ಲಿ 5-6 ಜನ ಇದ್ದಾರೆ. 5-6 ಜನದಲ್ಲಿ ಯಾರಿಗೆ ಕೊಟ್ಟರು ನಾವು ಅವರಿಗೆ ನಿಂತಿದ್ದು ಓಟ್ ಹಾಕ್ತೇವೆ. 100ಕ್ಕೆ 100 BJP ಗೆಲ್ಲೋದು ಗ್ಯಾರಂಟಿ ದಕ್ಷಿಣ ಭಾಗದಲ್ಲಿ. ಈ ಬಾರಿಗೆ 100ಕ್ಕೆ 100? ಹೌದು ಸರ್, 100ಕ್ಕೆ 100 BJP ಗೆಲ್ಲೋದು ಗ್ಯಾರಂಟಿ. ಅದೆಲ್ಲ CM ಅವರು 100 ಕೋಟಿ ಅನುದಾನ ತಂದಿದ್ದಾರೆ ಈ ಭಾಗಕ್ಕೆ. ಇವೆಲ್ಲ ಈಗ ಬೈ ಎಲೆಕ್ಷನ್ ಬಂದಾಗ ಇವೆಲ್ಲ ಆಟಗಳು ಶುರುವಾಗಿರೋದು ರೀ. ಇದಕ್ಕೆ ಮೊದಲಾಗ ತಂದು ಮಾಡ್ಬೇಕಾಯ್ತು ಅವರು. ಬೇಡ ಅಂತಿದ್ರೆ ನಮ್ಮ ಭಾಗದ ಜನಗಳು.
ಇಲ್ಲಿ ಒಂದು ಸ್ಕೂಲ್ ಇಲ್ಲ, ಒಂದು ಕಾಲೇಜ್ ಇಲ್ಲ, ಒಂದು ಪಾರ್ಕ್ ಇಲ್ಲ, ಇಲ್ಲಿ ಒಂದು ಹಾಸ್ಪಿಟ್ಲ್ ಇಲ್ಲ, ಯಾವುದಿಲ್ಲ ರೀ. ದಿನ ಬೆಳಕರು 10-20 ಮಣಿಪಾಲಿ ಬಸ್ಗಳು, ಗೋರ್ಮೆಂಟ್ ಬಸ್ಗಳು, ಪ್ರೈವೇಟ್ ಬಸ್ಗಳು, ಈ ದುರ್ಗಾಂಬಿಕಾ ಬಸ್ ಅಂತ ಅದು ಸರ್. ದಿನ ಬೆಳಕರು ಹೋಗ್ತಾನೆ ಇರ್ತಾವೆ. ಅಂದರೆ ಈ ಭಾಗದಲ್ಲಿ ಯಾಕೆ ಮಾಡಲಿಲ್ಲ ಸರ್ ಕೆಲಸ ಅವರು? ಸರ್ ಈ ಭಾಗದಲ್ಲಿ ಯಾಕೆ ಮಾಡಲಿಲ್ಲ ಅಂತ ನಾವು ಹೆಂಗೆ ಹೇಳಕ್ಕೆ ಬರ್ತೈತೆ? ಕೇಳಿಲ್ವಾ ಯಾರು ಅವ್ರನ್ನ ಕೆಲಸ ಯಾರು ಕೇಳಕ್ಕೆ ಹೋಗ್ತಾರೆ ಇವರಿಗೆ? ಅವ್ರು ಈ ಕಡೆ ಬಂದು ಇದು ಮಾಡಿರ್ತಾನ್ರಿ, ಎಲೆಕ್ಷನ್ಗೆ ಬರ್ತಾರೋ ಮತ್ತು ಹೋಗ್ತಾರೆ. ಇಲ್ಲಿವರೆಗೂ ಜನಗಳು ಭಾಳ ದಡ್ಡಿದ್ರು, ಇನ್ಮೇಲೆಲ್ಲ ಬುದ್ಧಿವಂತರದ್ರಿ. ಯಾವ ಪಕ್ಷಕ್ಕೆ ಹಾಕ್ಬೇಕು ಅವ್ರು ನೋಡಿದ್ದು ಓಟ್ ಹಾಕಿ ಹಾಕ್ತಾರೆ. ಅಂದರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ವರ್ಕ್ ಆಗಲ್ಲ ಅಂತೀರ? ಅನುಕಂಪ ಕಾಂಗ್ರೆಸ್ನ ಸರ್ ಇವೇನು 5 ಗ್ಯಾರಂಟಿಗಳು ಮಾಡ್ಯಾವರಲ್ಲ, ಇವೆಲ್ಲೆಲ್ಲಿ ಏನೇ ಮಾಡ್ಯಾರ ಅಂತ ನಿಮಗೆ ಗೊತ್ತಿದೆ. ಯಾಕಂದ್ರೆ ಜನ ಬೆಳಕಾರ ನಾವು ಬಿಸಿನೆಸ್ ಮಾಡೋರು. ₹1 ಮಾಲಿ ಇದ್ದಿದ್ದು ₹10 ಮಾಡ್ಯಾರ ಇವತ್ತು. KB ಡಿಪಾಸಿಟ್ 1,500 3,000 ಇತ್ತು, ₹10,000 ಡಿಪಾಸಿಟ್ ಮಾಡಿದ್ದಾರೆ. ಕೆಲವು ಮನೆಗಳಿಗೆ ಕರೆಂಟ್ ಕೊಟ್ಟಿಲ್ಲ, ಲಕ್ಷಾಂತರ ಮನೆಗಳು ಇವತ್ತು ಕರೆಂಟ್ ಇಲ್ದ ಪಾಪ ಬ್ಯಾಂಕ್ ಲೋನ್ ತಗೊಂಡು ಒದ್ದಾಡ್ತಾ ಇದಾರೆ. ಅದು ಎಣ್ಣೆ ಬೆಲೆ ಅಲ್ಲ ಪ್ರತಿಯೊಂದಾಗಿದೆ. ಎಣ್ಣೆ ಬೆಲೆ ಒಂದು ವರ್ಷದಲ್ಲಿ 3 ಸತಿ ಆಯ್ತು. ಯಾಕಂದ್ರೆ ನಮ್ಮ ಸಂಬಂಧಿಕರು ಅದು ಅಂಗಡಿಗಳು ಹೋಲ್ಸೇಲ್ ಈ 3-4 ಸತಿ ಆತ ಇರೋಣ. ಬಿಸಿನೆಸ್ ಮಾಡೋದು ಯಾವ ರೀತಿ ಅಪ್ಪ ಗೊತ್ತಾಗ್ತಲ್ಲ ಅಂತ. ತೊಗರಿ ಬೇಳೆ ರೇಟ್ ಮುಂಚೆ ಕಡಿಮೆ ಇತ್ತು, ಇವಾಗ ಜಾಸ್ತಿ ಆಗಿದೆ. ಅವ್ರು ರೇಷನಿಂದ ಆತಲ್ಲ ಸರ್, ಈಗೇನು ಒಂದು ಸ್ವಲ್ಪ ಇದೆ, ಒಂದು ಸ್ವಲ್ಪ ಜಾಸ್ತಿ ಆಗ್ಯಾವ, ಮುಂದೆ ಕಡಿಮೆ ಆಗ್ತಾವ ಅಂತ ಹೇಳಿದ್ದಾರೆ. ಇವರು ಮಾಡಬಾರ್ದವಲ್ಲ, ಮಾಡಕತ್ತಾರ ಅವರು ಕಾಂಗ್ರೆಸ್. ಒಂದು ಕಡೆ ನಮ್ಮ ಹತ್ರನ ತೆಗೆದುಕೊಳ್ಳೋದು, ಇನ್ನೊಂದು ಕೈಲಿ ಕೊಡೋದಾ ಸರ್? ಮಧ್ಯದಲ್ಲಿ ನೋಡ್ತಾ ಇದ್ದೀರಿ, ಗಂಡನ ಜೋಮಿಂದ ತೆಗೆದು ಹೆಣ್ಮಕ್ಳಿಗೆ ಕೊಡೋದು ಹೆಂಗಸ್ರಿಗೆ, ಈ ರೀತಿ ಮಾಡ್ತಾ ಇದಾರೆ. ಹೇಳಿದ್ದೀವಲ್ಲ, ₹10 ಇವತ್ತು ₹50 ₹100. ಒಂದು 20-30 ಸೈಟ್ 60,000 ₹50,000 ರಿಜಿಸ್ಟರ್ ಆಗದ. ಇವತ್ತು 1.5-2 ಲಕ್ಷ ರೂಪಾಯಿ. ನಾವು ಸಾಕಷ್ಟು ಅನುಭವ ಇರ್ತಕ್ಕಂಥವ್ರು, ಸಾಕಷ್ಟು ಒಳ್ಳೆ ಮಾತುಗಳನ್ನ ಆಡಿದರೆ. ಕೊನೆಯದಾಗಿ ಸರ್, ನಿಮ್ಮ ಭಾಗದಲ್ಲಿ ಅಭಿವೃದ್ಧಿ ಯಾರೇ ಶಾಸಕರಾಗಲಿ, ಒಂದು ಕಡೆ BJP ಅವರು ತಾವು ಹೇಳ್ತಾ ಇದ್ರಿ ಈ ಬಾರಿಗೆ ಆಗ್ಬೇಕಂತೇಳಿ, ತಮ್ಮವರೇ ಯಾರೇ ಆದರೂ ಕೂಡ ಇಲ್ಲಿ ಏನೇನು ಅಭಿವೃದ್ಧಿ ಮಾಡ್ಬೇಕು ಸರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ? ಸರ್ ನಮ್ಮವರು ಗೆದ್ದು ಬಂದಾದಮೇಲೆ ನಾವು ಅವರಿಗೆ ನೋಡಪ್ಪ ಎಲ್ಲ ಕೆಲಸಗಳು ಆಗ್ಬೇಕು ಅಂತ ನಿಂತಿದ್ದು ಇದು ಮಾಡ್ತಾರೆ. ಅವ್ರು ಮಾಡಿದ್ರೆ ಮುಂದೆ ಅವರ MLA ಆಗಿ ಆಗ್ತಾರೆ, ಇಲ್ಲ ಅಂತಲ್ಲ. ಓಕೆ, ಅಂದರೆ ಎಲ್ಲ ಅಭಿವೃದ್ಧಿ ಮಾಡೋಂಥರೇ ಆರಿಸ್ತಾರೆ. ಎಲ್ಲ ಅಭಿವೃದ್ಧಿ ಮಾಡೋಂಥ ಕೆಲಸಗಾರ ಆಗ್ಬೇಕು ಸರ್. ಎಸ್ ಸರ್. ಬ್ರದರ್, ಈ ಬಾರಿಗೆ ಹೇಗೆ ನಡೀತದೆ ಚುನಾವಣೆ ಕಾವು? ಸರ್ ಈ ಬಾರಿ ಚುನಾವಣೆ ಹೇಗಿದೆ ಅಂದರೆ, ಮನೆ ತುಂಬ ಏನು ಕ್ಯಾಂಡಿಡೇಟ್ ಹಾಕ್ಯಂದು ಮನೆ ತುಂಬ ಏನು ಅವ್ರವ್ರಿಗೆ ಗೆದ್ದು ಏನು ಮಾಡ್ತಿದಾರಲ್ಲ, ಅದಕ್ಕೆ ನಾಂದಿ ಆಡೋಕ್ಕೆ BJP ಪಕ್ಷ ಇರ್ಬೋದು, ಮುಸಲ್ಮಾನರು ಇರ್ಬೋದು, ಇಬ್ಬರು ತಯಾರಾಗಿದ್ದಾರೆ. ಅಂದರೆ ಒಂದು ಕಡೆ ಕುಟುಂಬ ರಾಜಕಾರಣ ಈ ಬಾರಿ ಅಂತ್ಯ ಅಂತ ತಾವು ಕೂಡ ಹೇಳ್ತೀರಿ. ಯಾಕಂದರೆ ಈಗಾಗಲೇ ಶಾಮನೂರು ಶಿವಶಂಕರಪ್ಪನವರು ಸಾಕಷ್ಟು ಬಾರಿ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಬಾರಿ ಜಯ ಕೂಡ ಗಳಿಸಿದರು. ಅಂದರೆ ಅಭಿವೃದ್ಧಿ ಮಾತ್ರ ಶೂನ್ಯ ಅಲ್ಲ ಸರ್ ಈ ಭಾಗದಲ್ಲಿ. ಯಾಕಂದರೆ ಸಾಕಷ್ಟು ಅಭಿವೃದ್ಧಿ ಮಾಡ್ಬೋದಿತ್ತು, ಅವ್ರು ಯಾಕೆ ಮಾಡಲಿಲ್ಲ ಸರ್? ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರು, ಹಿರಿಯರು. ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಐತಿ. ಅವರ ಹಿರಿತನಕ್ಕೆ ನನಗೆ ಅಪಾರವಾದ ಗೌರವ ಇದೆ. ಅಭಿವೃದ್ಧಿ ಅಂತ ಬಂದರೆ ನೀವೇನು ಮಾಡೋದು ಬೇಡ, ಈ ಸ್ಮಾರ್ಟ್ ಸಿಟಿಯಿಂದ ನಿರ್ಮಾಣ ಆಗಿದ್ದಿದ್ದು ಏನೋ ಒಂದು ಕಲ್ಯಾಣ ಮಂಟಪ, ಅದನ್ನು ಅವರು ಉದ್ಘಾಟನೆ ಮಾಡಿ ಮೇಲೆ ಅದನ್ನು ಯಾರಿಗೆ ಕೊಡ್ತಕ್ಕಂಥದ್ದಾಗಲಿ, ಬಡವರಿಗೆ ಅಲ್ಲಿ ಕೊಡ್ತಕ್ಕಂಥ ಯಾವುದೇ ಕೆಲಸ ಮಾಡಿಲ್ಲ. ಅಲ್ಲಿ ಹಂದಿಯೆಲ್ಲ ಬಂದು ಮಲಗ್ತಾ ಇದ್ದಾವೆ. ಅದರಿಂದ ಅಭಿವೃದ್ಧಿ ಅನ್ನೋದೆಲ್ಲವೂ ಶೂನ್ಯ ಆಗಿದೆ ದಕ್ಷಿಣದಲ್ಲಿ. ಅಂದರೆ ಈ ಭಾಗದಲ್ಲಿ ಆಗಬೇಕಂತ ಕಾರ್ಯಗಳು ಸುಮಾರು ಸರ್. ಒಂದು ಕಡೆ ಸುಸಜ್ಜಿತವಾದ ಆಸ್ಪತ್ರೆ ಇಲ್ಲ, ಒಂದು ಈ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಕಾರ್ಖಾನೆಗಳಿಲ್ಲ, ಒಂದು ಗೌರ್ಮೆಂಟ್ ಕಾಲೇಜುಗಳಿಲ್ಲ, ಒಂದು ಆಟದ ಮೈದಾನ ಇಲ್ಲ ಒಂದು ಯುವಕರಿಗೆ. ಇದೆಲ್ಲ ಮಾಡ್ಬೋದಿತ್ತಲ್ಲ ಸರ್, ಯಾಕೆ ಇದನ್ನು ಮಾಡಲಿಕ್ಕೆ ಅವ್ರಿಗೆ ಮನಸ್ಸಿಲ್ವಾ ಅಥವಾ ಯಾರು ಕೇಳಿಲ್ವಾ ಅಂತ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ ತಾವು TV ಅವರು. ಅಭಿವೃದ್ಧಿಯನ್ನು ಮಾಡಿದರೆ ಈ ಬಾಪೂಜಿ ಆಸ್ಪತ್ರೆ ಕೆಲಸಕ್ಕೆ ಹೋಗಕ್ಕೆ ಯಾರೂ ಇರಲ್ಲ. ದಕ್ಷಿಣದಲ್ಲಿ ಅಭಿವೃದ್ಧಿಯನ್ನು ಮಾಡಿದರೆ ಒಳ್ಳೆ ಸಂಬಳ ಕೊಡಬೇಕಾಗುತ್ತೆ, ಒಳ್ಳೊಳ್ಳೆ ಕಾಲೇಜುಗಳನ್ನ ಓಪನ್ ಮಾಡಿದರೆ ಉದ್ಯೋಗ ಬರೆಸಿ ಬೇರೆ ದೇಶಗಳಿಗೆಲ್ಲ ಹೋಗಿ ದಕ್ಷಿಣದಲ್ಲೆಲ್ಲ ಬುದ್ಧಿವಂತರಾಗ್ತಾರೆ ಮತದಾರರು. ಆದ್ದರಿಂದ ನಾವು ಯಾರು ಕಾರ್ಖಾನೆಗಳ ಥರದಾಗಲಿ, ಕಾಲೇಜುಗಳನ್ನ ಒಳ್ಳೊಳ್ಳೆ ಕಾಲೇಜುಗಳನ್ನಾಗಲಿ, ಸ್ಕೂಲ್ಗಳನ್ನಾಗಲಿ ಯಾವ್ದಾರ ಮಾಡಿದರೆ ಮತದಾರರ ಬುದ್ಧಿವಂತರಾಗ್ತಾರೆ ಅಂಥೇಳಿ ಅವರು ಬುದ್ಧಿವಂತರಾದರೆ ನಮ್ಮ ಬಾಪೂಜಿ ಸಂಸ್ಥೆಗೆ ಯಾರೂ ಕೆಲಸಕ್ಕೆ ಬರಲ್ಲ. ಕೆಲಸಕ್ಕೆ ನಮಗೆ ತೊಂದರೆ ಆಗುತ್ತೆ. ಸಂಸ್ಥೆಯನ್ನು ನಡೆಸಿ ನಾವು ಏನು ಮಾಡತಕ್ಕಂಥ ಕೆಲಸಗಳೆಲ್ಲ ತೊಂದರೆ ಆಗ್ತದೆ ಅಂತೇಳಿ ಯಾವುದೇ ಅಭಿವೃದ್ಧಿಯನ್ನು SS ಮಲ್ಲಿಕಾರ್ಜುನ್ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಬೋದು, ಶಾಮನೂರು ಶಿವಶಂಕರಪ್ಪ ಯಾವುದೂ ಮಾಡಿಲ್ಲ. ಒಂದು ಕುಟುಂಬ ಕಡೆ ರಾಜಕಾರಣ ಅಂದರೆ ಸಾಕಷ್ಟು ಅಲ್ಪಸಂಖ್ಯಾತ ನಾಯಕರು ಕೂಡ ಹೇಳ್ತಾ ಇದ್ರು, ಈ ಬಾರಿಗೆ ನಾವು ಕುಟುಂಬಕ್ಕೆ ಟಿಕೆಟ್ ಏನಾದರೂ ಕೊಟ್ಟರೆ ನಾವು ಬೇರೆ ಪಕ್ಷದ ಕಡೆ ಮುಖ ಮಾಡಬೇಕಾಗತ್ತೆ ಅಂತ ಸಾಕಷ್ಟು ಬಾರಿ ಹೇಳ್ತಾಯಿದ್ರು. ಯಾಕಂತಂದರೆ ಮನೆಯಲ್ಲಿ ಒಬ್ಬರು ಸಂಸದರಿದ್ದಾರೆ, ಒಬ್ಬರು ಸಚಿವರಿದ್ದಾರೆ, ಶಾಸಕರು ಕೂಡ ಇದ್ದರು, ಮತ್ತು ಶಾಸಕರ ಟಿಕೆಟ್ ಅವ್ರಿಗೆ ಬೇಕಂತ ಕೇಳ್ತಾ ಇದ್ದಾರೆ. ಸರ್ ಎಷ್ಟು ಮಟ್ಟಿಗೆ ಸರಿ ಸರ್ ಇದು? ಈ ಸಮರ್ಥವರು ಈಗ ರಾಜಕೀಯವಾಗಿ ಸಮರ್ಥರಾಗಿರ್ತಾರೆ ಸರ್ ಅನಿಸುತ್ತಾ ನಿಮಗೆ? ವಯಸ್ಸು ಚಿಕ್ಕದು, ಎಲ್ಲದಕ್ಕಿಂತ ಮಿಗಿಲಾಗಿ
ಏನು ಮುಸಲ್ಮಾನ್ ಸಹೋದರರು ಇದಾರಲ್ಲ, ಈ ಬಾರಿ ಬುದ್ಧಿವಂತರಾಗಿದ್ದಾರೆ. ಈ ಬಾರಿ ಅವ್ರು ಬುದ್ಧಿವಂತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕವನ್ನು ಪಾಠವನ್ನು ಕಲಿಸಲಿಕ್ಕೆ ನಾವು ಹೇಗೆ ಸನ್ನದ್ಧರಾಗಿದ್ದೇವೋ ಅವರು ಕೂಡ ಅಷ್ಟೇ ರೀತಿ ಸನ್ನದ್ಧರಾಗಿದ್ದಾರೆ. ಈ ಬಾರಿ ಅವರು ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಅವರು ಪ್ರಾಮಾಣಿಕವಾಗಿ ಮಾಡ್ತಾರೆ. ಅಂದರೆ ನಿಮ್ಗೆ ಅನಿಸುತ್ತೆ ಸರ್, ಬಿ ಜೆ ಪಿಗೆ ಅಲ್ಪಸಂಖ್ಯಾತರ ಓಟು ಬಿ ಜೆ ಪಿಗೆ ಹಾಕ್ತಾರಂತ ನಿಮ್ಗೆ ಅನಿಸುತ್ತಾ ಸರ್? ಸರ್, ಅವರು ಕೂಡ ಈಗ ಬುದ್ಧಿವಂತರಾಗಿದ್ದಾರೆ. ಅವ್ರು ನೋಡಿ, ಭಾಳ ಜನ ವಿದ್ಯಾವಂತ ಏನು ಮುಸಲ್ಮಾನ್ ಸಹೋದರರು ಇರ್ಬೋದು, ಅವ್ರು ಭಾರತೀಯ ಜನತಾ ಪಾರ್ಟಿಯನ್ನು ಪ್ರಾಮಾಣಿಕವಾಗಿ ಗೌರವಿಸ್ತಾರೆ ಮತ್ತು ಅವರಿಗೆ ಪ್ರಾಮಾಣಿಕವಾಗಿ ಮತವನ್ನು ಕೂಡ ನೀಡ್ತಾರೆ. ಈ ಬಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಸಲ್ಮಾನ್ ಸಹೋದರರು ಭಾರತೀಯ ಜನತಾ ಪಾರ್ಟಿಯನ್ನು ಕೈ ಹಿಡಿತಾರೆ. ಹಾಗೂ ಅವರು ಕೂಡ ಸ್ವಾಭಿಮಾನಿಗಳು. ಮೊನ್ನೆ ಮುಸ್ಲಿಂ ಸಮುದಾಯದ ನಾಯಕರಾದಂತಹ ಜಮೀರ್ ಖಾನ್ ಅವರಿಗೆ ಮಾತಾಡಿರೋದಿರ್ಬೋದು, ಅಬ್ದುಲ್ ಜಬ್ಬಾರ್ ಅವರಿಗೆ ಮಾತಾಡಿದಿರ್ಬೋದು. ಅದಕ್ಕೆ ತಕ್ಕ ಉತ್ತರವನ್ನು ಮೊನ್ನೆ ಯಶವಂತರಾವ್ ಜಾಧವ್ ಅವರು ಕೊಟ್ಟಿದ್ದಾರೆ. 2 ಬಾರಿ ಜಿಲ್ಲಾಧ್ಯಕ್ಷರಾದಾಗ ಅಬ್ದುಲ್ ಜಬ್ಬಾರ್ ಅವರು ಶಾಮನೂರು ಶಂಕರಪ್ಪರಿಗೆ ಟಿಕೆಟ್ ಕೊಟ್ಟರೆ ಅವ್ರು ಹಿರಿಯರಿದ್ದಾರೆ ಅಂತ ಹೇಳಿದ್ದು ಅಬ್ದುಲ್ ಜಬ್ಬಾರ್ ಅವರೇ. ಅವ್ರನ್ನ ಇವರು ಊರು ಹಾಳು ಮಾಡ್ತಾರೆ ಹಾಗೆ ಹೀಗೆ ಅಂತ ಶಾಮನೂರು ಏನು ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ದಾರೆ. ಅದಕ್ಕೆ ಮುಸಲ್ಮಾನ ಸಹೋದರರು ಎಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಈ ಬಾರಿ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಕೈ ಹಿಡಿತಾರೆ. ಹಾಗೂ ಕಾಂಗ್ರೆಸ್ಸಿಗೆ ಹೇಗೆ ಮನೆಗೆ ಹಿರಿಮಗನೋ ಹಾಗೆ ಅವರ ಮತದಾನದಲ್ಲೂ ಕಾಂಗ್ರೆಸ್ಸಿಗೆ ಮುಸಲ್ಮಾನ್ ಸಹೋದರರು ಹಿರಿತನ ಅವ್ರದ್ದೇ ಇರೋದು. ಹಾಗಾಗಿ ಈ ಬಾರಿ ಅವರು ಹಿರಿತನವನ್ನು ಬಿ ಜೆ ಪಿಗೆ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮುಸ್ಲಿಂ ಸಹೋದರರು ಮಾಡ್ತಾರೆ. ಸರ್, ಇನ್ನೊಂದು ಒಂದು ಕಡೆ ಪಕ್ಷದಲ್ಲಿ ಅಷ್ಟೇ ಗೊಂದಲ ಅಲ್ಲ, ಒಂದು ಕಡೆ ಕಾಂಗ್ರೆಸ್ಸಲ್ಲೂ ಟಿಕೆಟ್ ಗೊಂದಲ ಇದೆ. ಒಂದು ಕಡೆ ಅಲ್ಪಸಂಖ್ಯಾತರು ಕೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಎಸ್ ಮಲ್ಲಿಕಾರ್ಜುನ ಮಗನವರು ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ತಮ್ಮ ಪಕ್ಷದಲ್ಲೂ ಕೂಡ 2 ಗುಂಪುಗಳಿದೆ ಸರ್. ಒಂದು ಸಿದ್ದೇಶ್ವರ ಒಂದು ಬಣ ಇದೆ, ಇನ್ನೊಂದು ರೇಣುಕಾಚಾರ್ಯ ಒಂದು ಬಣ ಇದೆ. ಇದರಲ್ಲಿ ತಮ್ಮ ಗುಂಪಿನಲ್ಲೂ ಕೂಡ ಸಾಕಷ್ಟು ಜನ ಆಸ್ಪಿರೆಂಟ್ ಇದ್ದಾರೆ. ಈಗ ನನಗೆ ಟಿಕೆಟ್ ಬೇಕಂತ ಸಾಕಷ್ಟು ಜನ ಕೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಬಣದಲ್ಲಿರ್ತಕ್ಕಂಥ ನಾಯಕರು ಇಲ್ಲ ಇವ್ರಿಗೆ ಕೊಡಬೇಕಂತ ಒಬ್ಬರು ಹೇಳಿದರೆ, ಇಲ್ಲ ಇನ್ನೊಂದು ಬಣದಲ್ಲಿರ್ತಕ್ಕಂಥವ್ರು ಇವ್ರಿಗೆ ಟಿಕೆಟ್ ಕೊಡಬೇಕಂತ ಹೇಳಿದರೆ, ಇಲ್ಲ ಇನ್ನೊಂದು ಕಡೆ ಬದಲಾವಣೆ ಆಯಿತು. ಸಡನ್ನಾಗಿ ಎಲ್ಲರೂ ಪ್ರೆಸ್ ಮೀಟ್ ಮಾಡಿ ಇಲ್ಲ ನಾವೆಲ್ಲ ಒಗ್ಗಟ್ಟಿದ್ದೇವೆ ಅಂತ ಹೇಳಿಬಿಟ್ರು. ಏನು ಸರ್ ಇದು ರೀಸನ್? ಒಗ್ಗಟ್ಟು ಇವಾಗಲ್ಲ ಸರ್ ಇರೋದವರು. ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಒಗ್ಗಟ್ಟಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಡಕಂಥದ್ದು ಯಾವುದೂ ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ಬೋದು. ಮನೆ ಅಂದಮೇಲೆ ನಾವು 4 ಜನ ಇದ್ದರೆ ನನಗೆ ಅದು ಕೊಡಿಸಿಲ್ಲ ಇದು ಕೊಡಿಸಿಲ್ಲ ಅನ್ನೋ ಸಿಟ್ಟು ಇರುತ್ತೆ. ಆದರೆ ನಮ್ಮ ಪಕ್ಷದಲ್ಲಿ ಅವು ಯಾವುವೂ ಇಲ್ಲ. ಈಗ ನೀವು ಹೇಳಿದ್ರಿ ಸಿದ್ದೇಶ್ವರ ಬಣ, ರೇಣುಕಸ್ವಾಮಿ ಅವ್ರ ಬಣ ಅಂತಂದು ಯಾವುದೇ ರೀತಿ ಯಾವುದು ಬಣ ಇಲ್ಲ. ಆ ಥರ ಏನಾರು ಬಣ ಇದ್ದಿದ್ದರೆ ಅದು ರಾಜ್ಯ ನಾಯಕರು ಅವರೆಲ್ಲ ಕೂತ್ಕೊಂಡು ಬಗೆಹರಿಸ್ತಿದ್ರು. ಅದು ಯಾವುದೂ ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಕೂಡ ಅದನ್ನು ಸರಿ ಮಾಡಿದ್ದಾರೆ. ನಿನ್ನೆ ನಡೆತಕ್ಕಂತಹ ಒಂದು ಏನು ಜನಗಳಿಗೆ ಗೊಂದಲ ಇತ್ತು, ಆ ಗೊಂದಲವನ್ನು ಅವರು ಕ್ಲಿಯರಿಟಿ ಮಾಡೋಕ್ಕೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಅದು ಬಿಟ್ಟರೆ ಯಾವುದೂ ಇಲ್ಲ. ಕಳೆದ ಬಾರಿ ಅಜಯ್ ಕುಮಾರ್ ಅವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಯಶವಂತರಾವ್ ಜಾಧವ್, ಶ್ರೀನಿವಾಸ್ ದಾಸ್ಕರಿಯಪ್ಪ, ರಾಜನಹಳ್ಳಿ ಶಿವಣ್ಣನವರು ಇರ್ಬೋದು, ಅನೇಕ ನಮ್ಮ BJP ಮುಖಂಡರು ಬೆಳಗ್ಗೆ 6 ಗಂಟೆಗೆ ಕ್ಯಾನೋಸಿಗೆ ಏನು ವಾಕ್ ಹೋಗ್ತಕ್ಕಂತಹ ವ್ಯಕ್ತಿಗಳಿಗೆ, ಮತದಾರರ ಬಂಧುಗಳಿಗೆ, ಕ್ರಿಕೆಟ್ ಪ್ಲೇಯರ್ಗಳಿಗೆ ಎಲ್ಲ ಮನವಿಯನ್ನು ಮಾಡ್ತಕ್ಕಂಥ ಕೆಲಸ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಳೆದ ಬಾರಿ 2023 ಮಾಡಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. 8 ಜನ ಅಲ್ಲ 80 ಜನ ಆಕಾಂಕ್ಷಿಗಳಿದ್ರೂ ಕೂಡ ಒಬ್ಬರಿಗೆ ಟಿಕೆಟ್ ಕೊಟ್ಟರೆ 79 ಜನನೂ ಏನು 80 ಮೆಂಬರ್ಸ್ ಪಕ್ಷದ ಅಭ್ಯರ್ಥಿಗಳು ನಾನು ಕೂಡ ಅಂತ ಹೇಳಿದ್ರು ಒಬ್ಬರಿಗೆ ಟಿಕೆಟ್ ಕೊಟ್ಟರೆ 79 ಮೆಂಬರ್ಸ್ ಏನಿದ್ದಾರೆ ಎಲ್ಲರೂ ಪ್ರಾಮಾಣಿಕವಾಗಿ ಒಬ್ಬರಿಗೆ ಕೊಟ್ಟರೆ ಅವರಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಲಿದ್ದಾರೆ. ಅದೇ ರೀತಿ ಆ ಪಕ್ಷದ ಕಾರ್ಯಕರ್ತನಾದಂಥ ನಾನು ಕೂಡ ಒಬ್ಬನು. ನಾನು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಆಗಿದ್ದೆ, ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಕೆಲಸವನ್ನು ಮಾಡ್ತೇವೆ. ನಮಗೆ ವ್ಯಕ್ತಿ ಅಲ್ಲ ಅಭ್ಯರ್ಥಿ, ಪಕ್ಷ ಅಭ್ಯರ್ಥಿ. ಅಂದರೆ 79 ಜನದ ಅಭ್ಯರ್ಥಿಗಳು ಏನಾಗ್ತಿದ್ದಾರೆ ಎಲ್ಲರೂ ಕೂಡ 80 ಜನ ಅಭ್ಯರ್ಥಿನೇ. ನಾವು ಕಮಲದ ಗುರುತಿಗೆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ದೇಶ ಮೊದಲು, ಪಕ್ಷ ನಂತರ ನಮಗೆ. ಹಾಗಾಗಿ ಪಕ್ಷ ಮೊದಲು, ವ್ಯಕ್ತಿ ನಂತರ. ಹಾಗಾಗಿ BJPಯ ಕಮಲದ ಗುರುತೇ ನಮ್ಮ ಅಭ್ಯರ್ಥಿ. ಯಾರೇ ಬಂದು ನಿಂತ್ಕೊಂಡ್ರು ಕೂಡ BJPಗೆ ಮತ ಹಾಕಿ ಅವರು ಹಿಂಬಲಕರಾಗಿ ತಾವು ನಿಲ್ತೀರಿ ಅಂತ ಹೇಳ್ತಿರೋಂಥದ್ದು ಪ್ರಾಮಾಣಿಕವಾಗಿ ಸರ್. ಈಗ ಕಳೆದ ಬಾರಿ ಅಜಯ್ ಅಣ್ಣರು ಟಿಕೆಟ್ ಕೊಟ್ಟಿದ್ದರು. 2018ರಲ್ಲಿ ಯಶವಂತರಾವ್ ಜಾಧವ್ ಅವರಿಗೆ ಕೊಟ್ಟಿದ್ದರು. 2013ರಲ್ಲಿ B ಲೋಕೇಶ್ ಅವರಿಗೆ ಕೊಟ್ಟಿದ್ದರು. 2008ರಲ್ಲಿ ಮತ್ತೆ ಯಶವಂತರಾವ್ ಜಾಧವ್ ಅವರಿಗೆ ಕೊಟ್ಟಿದ್ದರು. ಯಾರಿಗೆ ಕೊಟ್ಟರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ ಬಾರಿ ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ ಭರವಸೆ ಇದೆಯಾ? ಮೊದಲನೇ ಬಾರಿಗೆ ಈ ಒಂದು ಭಾಗದಲ್ಲಿ BJP ಬಾವುಟ ಹಾರುತ್ತಂತ ಅಂತ ಹೇಳಿ ಸರ್ ಯಾವಾಗಲೂ BJP ಬಾವುಟ ಹಾರಿಸ್ತಿತ್ತು. ಮುಸಲ್ಮಾನ್ ಸಹೋದರರು ಕಾಂಗ್ರೆಸ್ಸನ್ನು ನಂಬಿ ಅವರಿಗೆ ಮತವನ್ನು ಹಾಕಿ ಮೋಸ ಹೋಗಿದ್ದಾರೆ. ಈ ಬಾರಿ ಅವರು ಪ್ರಜ್ಞಾವಂತ ಮತದಾರರಾಗಿದ್ದಾರೆ. ಈ ಬಾರಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ನೀಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರೇ ಆಗಿರಲಿ
ಅವರನ್ನು ಗೆಲ್ಲಿಸುವಂಥ ಕೆಲಸವನ್ನು ನಾವು BJP ಕಾರ್ಯಕರ್ತರು ಹಾಗೂ ಮುಸಲ್ಮಾನ ಮತದಾರರ ಬಂಧುಗಳು ಕೂಡ ಮಾಡೋದು ಶತಸಿದ್ಧವಾಗಿದ್ದೇವೆ. ಸರ್ ಕೊನೆಯದಾಗಿ ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಯಾರೇ ಶಾಸಕರಾಗಲಿ ಸರ್, ನಿಮ್ಮ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನೇನಾಗಬೇಕು ಸರ್ ಇಲ್ಲಿ? ಸರ್, ಮೊದಲಿಗಾಗಿ ಕಾಲೇಜುಗಳು, ಹಾಸ್ಪಿಟ್ಲ್ಗಳು, 39ರಿಂದ 40 ಸ್ಲಮ್ಗಳಿದಾವೆ. ಅವೆಲ್ಲವೂ ಕೂಡ ಅಲ್ಲಿರ್ತಕ್ಕಂಥ ಜನಗಳಿಗೆ ಕುಡಿಯುವ ನೀರು, ಚರಂಡಿ ಹಾಗೂ ಅವರ ಮೂಲ ಸೌಕರ್ಯಗಳು ಸಿಗುವಂಥ ಕೆಲಸವನ್ನು ನಮ್ಮ ಪಕ್ಷದ ಅಭ್ಯರ್ಥಿ ಈಗ ಏನಾಗ್ತಾರೆ ಅವರು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಗೆದ್ದ ಮೇಲೆ ಆ ಕೆಲಸವನ್ನು ಮಾಡಲಿಕ್ಕೂ ನಾವು ಕೂಡ ಅವರನ್ನು ಕೆಲಸವನ್ನು ಮಾಡಿಸಿ ಇರ್ತಕ್ಕಂಥ 39 ಸ್ಲಮ್ಗಳನ್ನು ಸ್ವಚ್ಛವಾಗಿ ನೋಡ್ಕೊಳ್ಳೋಂಥ ಕೆಲಸವನ್ನು ನಾವು ಕೂಡ BJP ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತೇವೆ. ಯಾಕೆಂದರೆ ನಮ್ಮನ್ನು ನೋಡಿ ಜನಗಳು ಓಟ್ ಹಾಕಿರ್ತಾರೆ, ಕಾರ್ಯಕರ್ತರು ಮನೆ ಬಾಗಿಲಿಗೆ ಹೋಗಿರ್ತಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿ ಯಾರೇ ಆಗಿರ್ಬೋದು ಅವರನ್ನು ಗೆಲ್ಲಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಸರ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.